ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ಸಂಡೇ ಆದ್ದರಿಂದ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊತಿದ್ವಿ. ಸೊ ಮಾರ್ನಿಂಗ್ ಹೋಗಿ ಸಂಜೆ ಬರೋ ಪ್ಲೇಸ್ ಯಾವುದಿದೆ ಅಂತ ಥಿಂಕ್ ಮಾಡ್ತಿದ್ದಾಗ ಸೊ ನಮಗೆ ಗೊತ್ತಾಗಿದ್ದು ಆಂಧ್ರ ಪ್ರದೇಶಲ್ಲಿರೋ ಲೇಪಾಕ್ಷಿ ಹತ್ರ. ಸೊ ಒನ್ ಡೇಗೆ ಹೋಗಿ ಬರೋಕ್ಕಾಗುತ್ತಾ ಅಂತ ಅನ್ಕೋತಾ ಇದ್ವಿ, ಬಟ್ ಸ್ಟಿಲ್ ವಿ ಹ್ಯಾವ್ ಡಿಸೈಡೆಡ್ ಟು ಗೋ. ಸೊ ನಾನಂತೂ ಹೋಗೋದವ್ರಲ್ಲಿ ಟೀ ಕುಡ್ಕೊಳ್ತಾ ಎಲ್ಲರೂ. ಸೊ ನಾನಂತೂ ಎರಡೆರಡು ಸ್ಮೂತ್ ಕುಡಿದಿದ್ದೀನಿ. ಆದಮೇಲೆ ಬಂದು ಜಟಾಯು ಹತ್ರ ಬಂದ್ವಿ, ಲೇಪಾಕ್ಷಿ ಹತ್ರ ಬಂದ್ವಿ. ಇದಂತೂ ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿದೆ. ಇದೆಲ್ಲ ನೋಡಿ ಈ ಥರ ಎಲ್ಲ ಪ್ಲೇಸ್ ಇರುತ್ತೆ ಅಂತ ಅನಿಸ್ತಿತ್ತು. ಲೈಕ್ ನಮ್ಮ ಕಡೆ ಎಲ್ಲ ಫುಲ್ ರಶ್ ಇರುತ್ತೆ, ಯಾವುದೇ ಪ್ಲೇಸಿಗೆ ಹೋದರೂ ಕಾಮಾಗಿರಲ್ಲ. ಈ ಒಂದು ಸಂಡೇ ಅಂತೂ ಇನ್ನೂ ಹೆವಿ ರಶ್, ಹೈ ಎಂಡಾಗಿ ರಶ್ ಇರುತ್ತೆ ಬೆಂಗಳೂರಲ್ಲಿ ಅಂತಲ್ಲ ಯಾವುದೇ ಪ್ಲೇಸಿಗೆ ಹೋದರೂ ಅಷ್ಟೇ. ಸೊ ಇಲ್ಲಿ ಎಲ್ಲ ಥರ ಫೆಸಿಲಿಟಿನೂ ಇದೆ. ಇಲ್ಲೇ ಚಾಟ್ ಸೆಂಟರ್ ಇದೆ, ಅದಾದಮೇಲೆ ಕಬ್ನಾಲ್ ಕುಡಿಯೋಕ್ಕೆ ಎಲ್ಲ ವೆರೈಟೀಸ್ ಆಫ್ ಕಬ್ನಾಲ್ಸ್ ಇಟ್ಟಿದ್ದಾರೆ ಇವರಂತವೇ. ಅದಾದಮೇಲೆ ಇಲ್ಲೇ ಒಂದು ಸ್ಮಾಲ್ ಪಾರ್ಕ್ ಇದೆ. ಅದಾದಮೇಲೆ ಸುಮ್ಮನೆ ಸ್ಪೆಕ್ಸ್ನ ನೋಡ್ತಾ ಚೆನ್ನಾಗಿದೆ ಅಲ್ವಾ, ಪಿಂಕ್ ಕಲರ್ ಒಂದು. ಸೊ ಅದನ್ನು ಪರ್ಚೇಸ್ ಮಾಡ್ತಾ ಮುಂದೆ ಮೂವ್ ಆಗ್ತಾ. ಸೊ ಎಲ್ಲಾದರೂ ಮುಂದೆ ಹೋಗ್ತಿದ್ರು, ಲೇಟ್ ಆಗುತ್ತೆ ಅಂತ. ಆಲ್ರೆಡಿ 12 ಆಗಿತ್ತು. ಅದಾದಮೇಲೆ ಬಂದು ಸುಮ್ಮನೆ ಹಾಗೆ ನೋಡ್ತಾ ಕ್ಯೂಟ್ ಥಿಂಗ್ಸ್ ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ನಮ್ಮನೆ ಯಾರೂ ಮಕ್ಕಳೇ ಇಲ್ಲ ತೊಗೊಳ್ಳೋಣ ಅನ್ನೋಕ್ಕಾದ್ರೂ. ಇನ್ನು ಜುಮ್ಕಿ ಅಂದರೆ ನಮ್ಗೆ ಹೆಣ್ಮಕ್ಳಿಗೆ ಹೆವಿ ಇಷ್ಟ, ನೋಡೋಕ್ಕೆ ಒಂಥರ ಚೆಂದ ಇದು. ಸೊ ಎಷ್ಟು ತೊಗೊಂಡ್ರು ಮುಗಿಯಲ್ಲ ಜುಮ್ಕಿನ. ಬಿಟ್ಟರೆ ಇದೆಲ್ಲ ಮಕ್ಳದ್ದು ಆಟ ಸಾಮಾನುಗಳು ತುಂಬ ಕ್ಯೂಟ್ ಆಗಿದೆ. ಇದನ್ನೆಲ್ಲ ತೊಗೊಂಡು ಹೋಗೋಣ ಅನ್ಸುತ್ತೆ. ತೊಗೊಂಡು ಹೋದರೂ ಮತ್ತೆ ಇನ್ನೊಂದು ದಿನ ಯೂಸ್ ಮಾಡಲ್ಲ, ವಾಪಸ್ ಹಾಗೆ ಇಟ್ಕೊಳ್ಳೋದು. ಸೊ ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡ್ತಾ ಟೈಟಾನಿಕ್ ಶಿಪ್ನ ನೋಡ್ತಾ. ಅದಾದಮೇಲೆ ಮರದ್ದೆಲ್ಲ ಗೊಂಬೆಗಳಿದೆ, ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಇದಂತೂ ಅಂಬ್ರೆಲಾ, ಚಿಕ್ಕ ವಯಸ್ಸಲ್ಲಿ ಈ ಅಂಬ್ರೆಲಾ ತೊಗೊಳೋದಂದರೆ ಓವರ್ ಖುಷಿ ಇತ್ತು ಅಲ್ವಾ. ಸೊ ಅದಾದಮೇಲೆ ಇಲ್ಲೇ ಒಂದು ಸ್ವಲ್ಪ ಮೇಲೆ ಒಂದು 100 ಸ್ಟೆಪ್ಸ್ ಹತ್ತಿದ್ರೆ ಅಲ್ಲೇ ನಾರ್ಮಲಾಗಿ ಈಗಲ್ದು ಸ್ಟ್ಯಾಚ್ಯೂ ಇದೆ. ಸೊ ಅಲ್ಲೇ ಲೇಪಾಕ್ಷಿ ಸ್ಟ್ಯಾಚ್ಯೂ ಇರೋದ್ರಿಂದ ಆ್ಯಂಡ್ ಆಲ್ಸೋ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ, ಅದ್ರ ಹತ್ತಿರಕ್ಕೆ ಹೋಗೋ ಥರ. ಬಟ್ ಸ್ಟಿಲ್ ಈ ಕಡೆ ಸೈಡಿಂದ ನಾವು ವ್ಯೂ ಮಾಡ್ಬೋದು. ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ. ತುಂಬ ಅಂದರೆ ತುಂಬ ಒಳ್ಳೆ ವ್ಯೂ. ಬೆಟ್ಟದ ಮೇಲಿಂದ ವ್ಯೂ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದಾದಮೇಲಿಂದ ಮೇಲ್ಗಡೆಯಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಸೊ ಫೋಟೋ ಶೂಟ್ ಮಾಡ್ಸೋಕ್ಕಂತೂ ಹೆವಿ ಒಳ್ಳೆ ಜಾಗ. ತುಂಬ ಅಂದರೆ ತುಂಬ ಬಿಸಿಲಿದೆ. ಅದು ಬಿಟ್ಟರೆ ಬಿಸಿಲು ಟೈಮಲ್ಲಿ ಹೋಗೋದ್ರಂತೂ ಇನ್ನೂ ನಿಲ್ಲಕ್ಕೆ ಆಗಲ್ಲ. ಇದಾದ ವಿಂಟರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಈ ಕಡೆ ಚಳಿನೂ ಇರುತ್ತೆ, ಬಿಸಿಲೂ ಇರುತ್ತೆ. ಸೊ ಇಲ್ಲಿ ಫೋಟೋ ಶೂಟ್ ಅಂತೂ ಮಾಡಿಸ್ಕೊಳಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡ್ತಿದ್ದೀರಾ, ಫೋಟೋ ತಗೊಳಕ್ಕೆ ಕಷ್ಟನೇ ಆಗೋಯಿತು. ಫುಲ್ಲು ಕೂದಲೆಲ್ಲ ಹರಡೋಗಿದೆ. ಅಲ್ಲಿ ಮೇಲಿಂದ ಹತ್ತೋಗೋಕ್ಕೆ ಸ್ಟೇರ್ಕೇಸ್ ಫೆಸಿಲಿಟಿ ಮಾಡಿದ್ದಾರೆ, ಬಟ್ ಸ್ಟಿಲ್ ಅಲ್ಲಿ ಲಾಕ್ ಮಾಡಿದರು, ಏನಕ್ಕೆ ಅಂತ ಗೊತ್ತಿಲ್ಲ. ನಾವೇನು ಅಂದ್ಕೊಂಡಿದ್ದೇನೆ ಮೋಸ್ಟ್ಲಿ ಯಾರೋ ಹತ್ತಿ ಬಿದ್ದಿರಬೇಕು, ಸೊ ಲಾಕ್ ಮಾಡಿದ್ದಾರೆ ಅಂತ. ಬಟ್ ಸ್ಟಿಲ್ ಆ ಕಡೆಯಿಂದ ಕನ್ಸ್ಟ್ರಕ್ಷನ್ಸು ನಡೀತಾ ಇತ್ತು. ಸೊ ಲೇಪಾಕ್ಷಿ ಮುಗೀತು. ಫೈನಲಿ ಒಂದು ಲೋಟ ಕಬ್ನಾಲ್ ಕುಡಿತಾ ಚಾಟ್ ಸೆಂಟರ್ಗೆ ಹೋಗಿ ತಿಂತು. ಅದಾದಮೇಲೆ ಅಲ್ಲೇ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಇದೆ. ಇಲ್ಲಂತೂ ಹೆವಿ ಕ್ಯೂಟ್ ಥಿಂಗ್ಸ್ ಇದೆ. ಇಲ್ಲಿ ಬಂದಿದ್ದಕ್ಕೆ ಒಂದು ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು ಒಂಥರ ಮೆಮೊರಿ ನಮಗೆ. ಸೊ ಎಲ್ಲ ಅಂದರೆ ಎಲ್ಲ ಇದೆ, ಎಲ್ಲ ಥರ ಕೀ ಬಂಚು ಅವೈಲೇಬಲ್ ಇದೆ. ಇನ್ನು ನವರಾತ್ರಿಯಲ್ಲಿ ಯಾರ್ಯಾರು ಗೊಂಬೆ ಇಡಬೇಕು ಸ್ಪೆಷಲಾಗಿ ಅಂದ್ಕೊಂಡಿರ್ತಾರೆ ಅವರಿಗಂತೂ ಇದು ಹೇಳಿ ಮಾಡಿಸಿದ ಜಾಗ. ನಾನು ನಮ್ಮ ಮನೇಲಿ ಕೇಳಿದೆ, ಬಟ್ ಸ್ಟಿಲ್ ಈಗ ಆಲ್ರೆಡಿ ತುಂಬ ಇದೆ, ಬೇಡ ಅಂದರು. ನೋಡಿ ತುಂಬ ಕ್ಯೂಟ್ ಥಿಂಗ್ಸ್ ಇದೆ. ತೊಗೊಂಡೋಗ್ಬೋದು, ತೊಗೊಂಡೋಗಿ ಇಟ್ಕೊಂಡ್ರೆ ಎಲ್ಲಿಡೋದು ಅನಿಸುತ್ತೆ. ಸೊ ಡ್ರೀಮ್ ಕ್ಯಾಚರ್ ಅಂದ್ರಂತೂ ನನಗೆ ಹೆವಿ ಇಷ್ಟ. ಬಿಟ್ಟರೆ ನೀವೇ ನೋಡ್ತಿದ್ದೀರಾ, ಕಿವಿ ಮುಚ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಅದಾದಮೇಲೆ ಬಂದು ಒಂದು ಬ್ರಾಸ್ಲೆಟ್ನ ಪರ್ಚೇಸ್ ಮಾಡಿ ಹಾಗೆ ನಮ್ಮ ಗಣೇಶ ಮೂರ್ತಿ ನೋಡ್ತಾ ಎಲ್ಲ ಥರ ಕ್ಯೂಟ್ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ 1-2 ಕೀ ಬಂಚ್ನ ತೊಗೊಂಡು ಎಲ್ಲದೂ ಬೇಕು ಅನಿಸುತ್ತೆ ನಾನು ಸ್ವಲ್ಪ ಹೊತ್ತಲ್ಲಿ ನಿಂತಿದ್ದಿದ್ರೆ. ಅದಾದಮೇಲೆ ವಾಪಸ್ ಹೊರಡೋಣ ಅಂತ ಮತ್ತೆ ತಿಂಡಿ ಬೇರೆ ಮಾಡಿರಲಿಲ್ಲ, ಹೆವಿ ಸುಸ್ತಾಗಿತ್ತು. ಅದಾದಮೇಲೆ ಹಾಗೆ ಅಲ್ಲೇ ಏನಾದ್ರು ಒಂದು ಚಾಟ್ಸ್ನ ತಿಂತ. ಅದಾದಮೇಲೆ ಗೊತ್ತಲ್ಲ ನಾರ್ಮಲ್ ಬ್ಯಾಕ್ ಟು ನಂದಿ ಹತ್ರ. ಸೊ ನಂದಿಯಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಯೂಸು. ಸೊ ವಾಕಬಲ್, ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂದಿ ಹತ್ರ ನೀವು ಒಂದ್ಸತಿ ವಿಸಿಟ್ ಮಾಡಿ. ಇದೊಂಥರ ಪಾರ್ಕ್ ಥರನೇ ಇದೆ, ತುಂಬ ದೊಡ್ಡ ನಂದಿ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫೋಟೋ ಶೂಟ್ ಮಾಡೋಕ್ಕಂತೂ ಹೇಳಿ ಮಾಡಿದ ಪ್ಲೇಸು. ಇಲ್ಲೆಲ್ಲ ತುಂಬ ರೀಲ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಂತೂ ಚೆನ್ನಾಗಿದೆ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ. ಯಾರು ಪರ್ಟಿಕ್ಯುಲರಾಗಿ ಬರೋದಾದರೆ ಸೊ ಈ ಪ್ಲೇಸಿಗೆ ಬರ್ಬೋದು. ಟ್ರೆಡಿಷನಲ್ ಪ್ಲಸ್ ಮಾಡ್ರನ್ ಇದೆ. ಸೊ ನೀವೇ ನೋಡ್ತಿದ್ದೀರಾ. ಮತ್ತು ಹಂಗೆ ಬಂದು ಅಲ್ಲೇ ಒಂದು 400 ಮೀಟರಲ್ಲಿ ಒಂದು ಟೆಂಪಲ್ ಇದೆ, ವಿರೂಪಾಕ್ಷ ಟೆಂಪಲ್ ಅಂತ. ಸೊ ಇದು ಆವಾಗಿನ ಕಾಲದ ಟೆಂಪಲ್ಲು. ಇಲ್ಲಂತೂ ಹೆವಿ ಅಂದರೆ ಹೆವಿ ಚೆನ್ನಾಗಿದೆ. ಇದಾಗಿನ ಕಾಲದ ಟೆಂಪಲ್ ಆಗಿರೋದ್ರಿಂದ ಅಚ್ಯುತ ದೇವರಾಯ ಅವ್ರು ಮಾಡಿಸಿದ ಟೆಂಪಲ್ ಇದು. ಆ ಟೈಮಲ್ಲೇ ತುಂಬ ಅಂದರೆ ತುಂಬ ದುರ್ಗಿ ಇದೆಲ್ಲ ಇದೆ ಇಲ್ಲಿ ವಿಗ್ರಹ, ಬಟ್ ಫೋಟೋಸ್ ಎಲ್ಲ ಅಲೋ ಇರಲ್ಲ ಅದರಲ್ಲಿ. ಅದಾಗ್ತಾ ಹಿಂಗೆ ನೋಡ್ತಾ ಒಳಗಡೆ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹಾಗೆ ಅಲ್ಲಿ ದೇವಸ್ಥಾನದ ಹತ್ರ ಫೋಟೋ ತಗೊಂಡು ಅಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫೋಟೋಗೋಸ್ಕರನೇ ಮಾಡಿಸಿರೋ ಟೆಂಪಲ್ ಅನ್ನೋ ಥರ ಫೀಲ್ ಆಗುತ್ತೆ. ಈ ಟೆಂಪಲ್ನ ನೋಡ್ತಾ ಅಂತೂ ಕಂಬಗಳನ್ನೆಲ್ಲ ನೋಡಿ ಕಂಬಗಳ ಮೇಲೆ ಹೆವಿ ಲವ್ ಆಗೋಯಿತು. ಪರಮಾತ್ಮ ಮೂವಿ ಥರ ಆಗೋಯಿತು ಕಂಬಗಳೆಲ್ಲ. ಸೊ ತುಂಬ ಅಂದರೆ ತುಂಬ ಇದೆ. ಇದು ಅವಾಗಿನ ಕಾಲದ ಟೈಮ್ ಆಗಿದ್ದರಿಂದ ತುಂಬ ಹಾಗೆ ಲೈಕ್ ಕಂಬಗಳನ್ನ ಬಿಲ್ಟ್ ಮಾಡಿದ್ದಾರೆ. ಸೊ ಅಲ್ಲೇನು ಟೆಂಪಲ್ನ ಬಿಲ್ಟ್ ಮಾಡಿಲ್ಲ,
ಹಾಗೆ ಬಿಟ್ಬಿಟ್ಟಿದ್ದಾರೆ. ಸೊ ಫೋಟೋಶೂಟಿಗೆ ಅದೊಂಥರ ಚೆನ್ನಾಗಿದೆ. ಸೊ ನೀವು ನೋಡ್ತಿದ್ದೀರಾ ಅಲ್ಲಿ 2 ಮೀಟರ್ ಡಿಸ್ಟೆನ್ಸ್ ಇದೆ ಕಂಬದ ಕೆಳಗೆ. ಸೊ ಇಲ್ಲಿ ಆ್ಯಕ್ಚುಲಿ ಟೆಂಪಲ್ ವಿಶೇಷತೆನೇ ಅದು. ಇಲ್ಲಿಗೆ ಬಂದು ಆ 2 ಮೀಟರ್ ಡಿಸ್ಟೆನ್ಸ್ ಇದೆ ನೋಡಿ, ಆ ಟೈಮಲ್ಲೇ ಇಂಜಿನಿಯರಿಂಗ್ ಅವರು ಈ ಥರ ಸ್ಕಿಲ್ಸ್ನೆಲ್ಲ ಇಟ್ಕೊಂಡಿದ್ರು. ಆ ಟೈಮಲ್ಲೇ ಈ ಥರ ಎಲ್ಲ ಅದು ಅಡ್ವಾನ್ಸ್ ಆಗಿತ್ತು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲು. ಸೊ ಆ ಟೈಮಲ್ಲೇ ಅವರಿಗೆ ಅದು ಒಂದು ಕಂಬ ಅದೊಂದು ಮಾತ್ರ 2 ಮೀಟರ್ ಡಿಸ್ಟೆನ್ಸ್ ಇದೆ. ಅದನ್ನು ಆ್ಯಕ್ಚುಲಿ ಆ ಲೋಡ್ನ ಬೇರೆ ಕಂಬಗಳು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತವೆ. ಇಟ್ಸ್ ಲೈಕ್ ಕೈಂಡ್ ಆಫ್ ಫಿಸಿಕ್ಸ್. ಸೊ ಫಿಸಿಕ್ಸ್ ನಾನ್ ಲಿವಿಂಗ್ ಥಿಂಗ್ಸ್ಗೂ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿತ್ತಿಲ್ಲ. ನಾನು ಅದಾದಮೇಲೆ ಬಂದು ಚೆಕ್ ಮಾಡಿದೆ, ಅದಾದಮೇಲೆ ಗೊತ್ತಾಯಿತು. ಹಾಗಾಗಿ ಇಲ್ಲಂತೂ ತುಂಬ ಚೆನ್ನಾಗಿದೆ. ಶಿವಲಿಂಗ ದೇವಸ್ಥಾನವೂ ಇದೆ ಹಾಗೆ ಪಕ್ಕದಲ್ಲಿ. ನೀವೇ ನೋಡ್ತಿರ್ತೀರ, ಬರ್ತಿರಲ್ಲ. ಸೊ ಇಲ್ಲಿ ನೋಡಿ ನಡ್ಕೊ ಬರ್ತಾ ಇರೋ ರೀತಿಲೇ ನಿಮಗೆ ಅರ್ಥ ಆಗ್ತಿದೆ. ತುಂಬ ನೋಡಿ, ನೀವೇ ಹಿಂದೆ ನೋಡ್ತಿದ್ದೀರ, ಜಾಸ್ತಿ ರಶ್ಶು ಇಲ್ಲ, ಸಿಂಪಲ್. ತುಂಬ ಜನ ಏನು ಅಷ್ಟಿರಲ್ಲ, ಹಾಗಾಗಿ ಅದಕ್ಕೆ ಪೀಸ್ ಇದು. ಈ ಕಂಬಗಳನ್ನಂತೂ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ. ಸೊ ಹಾಗೆ ಇಲ್ಲೇ ನೋಡ್ತಿದ್ರೆ ಇಲ್ಲೇ ಒಂದು ಚಿಕ್ಕದಾಗಿ ಪಾರ್ಕ್ ಇದೆ, ಟೆಂಪಲ್ ಮುಂದೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್.